ನಮ್ಮ ಭಾಷೆ ಮತ್ತು ಸಂಸ್ಕೃತಿಗಳು ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣದಿಂದಲೇ ಸಾಧ್ಯ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಹೇಳಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗುರುವಾರದಂದು ನಗರದ ಕನ್ನಡ ಭವನದ ಸುವರ್ಣ ಸಭಾ ಭವನದಲ್ಲಿ ಆಯೋಜಿಸಿದ ಕನ್ನಡದ ಚಿನ್ನ 2024ನೇ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಅವರು ಮಾತನಾಡಿದರು. ಇತಿಹಾಸ ಮತ್ತು ಸಂಸ್ಕೃತಿಗಳ ಪರಂಪರೆ ಹೊಂದಿದ್ದ ಈ ನೆಲದಲ್ಲಿ ಕನ್ನಡದ ಪ್ರೀತಿ ಅಭಿಮಾನಗಳು ಮುಖ್ಯ. ಯಾವುದೇ ಪ್ರಗತಿ ಹೊಂದಬೇಕಾದರೆ ಶಿಕ್ಷಣ ಪಡೆಯಬೇಕು. ಮಹಿಳೆಯರು ಮಾತೃಭಾಷೆಯ ಶಿಕ್ಷಣ ಪಡೆಯುವ ಮೂಲಕ ಪ್ರತಿ ಕ್ಷೇತ್ರದಲ್ಲಿ ಗುರಿ ಸಾಧಿಸಬೇಕು. ಇಂತಹ ನೆಲದಲ್ಲಿ ನಾವೆಲ್ಲರೂ ಕೃತಜ್ಞರಾಗಿ ಸೇವೆ ಮಾಡುವ ಅವಕಾಶ ದೊರೆಯುತ್ತಿರುವುದು ಹೆಮ್ಮೆ ಪಡೆಯುವಂತಾಗಿದೆ. ನಾನು ಕೂಡ ಈ ನೆಲದ ಮಗಳೆಂಬ ಅಭಿಮಾನ ಹೊಂದಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಂದು ಜಿಲ್ಲಾಧಿಕಾರಿಯಾಗಿ ಮಾಡುತ್ತಿರುವ ಸೇವೆ ನನಗೆ ತೃಪ್ತಿ ತಂದಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಚಿನ್ನ ಪ್ರಶಸ್ತಿ ಕೊಟ್ಟಿರುವುದು ನಮ್ಮ ಜೀವನದಲ್ಲಿ ಮರೆಯಲಾರದ ಅದ್ಭುತ ಕ್ಷಣಗಳು. ಈ ದಿಸೆಯಲ್ಲಿ ಸಾಹಿತ್ಯ ಪರಿಷತ್ತು ಕನ್ನಡದ ಕಟ್ಟುವ ಕಾರ್ಯಗಳು ನಿಜಕ್ಕೂ ಅಭಿಮಾನ ಪಡೆಯುವಂತವು. ಈ ಸೇವೆ ಸದಾ ಅನನ್ಯ ಎಂದು ಹೇಳಿದರು. ಇಟ್ ಇಸ್ ಮೈ ಪ್ರಿವಿಲೇಜ್, ನನ್ನ ಸೌಭಾಗ್ಯ ಇಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದು. ಇಲ್ಲಿರೋ ಜನರು ಬಹಳ ದೊಡ್ಡ ಮನಸ್ಸು ಮಾಡಿ ನನಗೆ ಪ್ರೀತಿ ಪಾತ್ರ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಅದೊಂದು ಹೆಮ್ಮೆ ಯಾವಾಗಲೂ ಇಡೀ ಜೀವನದಲ್ಲಿ ಇರುತ್ತೆ. ವೃತ್ತಿ ಜೀವನ ಮಾತ್ರ, ವೈಯಕ್ತಿಕ ಜೀವನದಲ್ಲಿ ಸಹ ಇಷ್ಟು ನೀವು ದೊಡ್ಡ ಮನಸ್ಸು ಮಾಡಿ ನನಗೆ ಗುಲ್ಬರ್ಗನವರೇ ಆಗ್ಬಿಟ್ಟಿದ್ದೀನಿ ನಾನು. ಅಷ್ಟು ಮಟ್ಟಿಗೆ ನೀವು ನನಗೆ ಎಕ್ಸೆಪ್ಟ್ ಮಾಡಿದ್ದೀರಾ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಈ ಒಂದು ಕಾರ್ಯಕ್ರಮ ಮಾಡೋದು ಅವಶ್ಯಕತೆ ಇಲ್ಲ ಅಂತಾನೆ ನಾನು 7-8 ಸತಿ ಹೇಳಿದ್ದೀನಿ ವಿಜಯ್ ಕುಮಾರ್ ಅವ್ರಿಗೆ. ಬೇಡ ಬೇಡ ಅಂತ ಹೇಳಿ ಮುಂದೆ ಮಾಡಿಸ್ತಾ ಬರ್ತಾ ಇದ್ದೆ. ಅವ್ರು ಲಾಸ್ಟ್ ವೀಕ್ ಬಂದಾಗ ಇಲ್ಲ ಮಾಡಲೇಬೇಕು ಅಂತ ಸ್ವಲ್ಪ ಒತ್ತಡ ಹಾಕಿದ್ರು ನನ್ನ ಮೇಲೆ. ಇಲ್ಲ ಅಂತ ನಾನು ಇಲ್ಲ ಹೇಳ್ತಾ ಹೋಗೋದು ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ನಾನು ಒಪ್ಕೊಂಡಿದ್ದೆ. ಅಪರೂಪ ಏನಾಗಿದೆ ಅಂದರೆ ನಿನ್ನೆ ಇದನ್ನು ಅನೌನ್ಸ್ ಆಯಿತು, ECI ವತಿಯಿಂದ ಬೆಸ್ಟ್ ಎಲೆಕ್ಟ್ರಲ್ ಪ್ರಾಕ್ಟೀಸಸ್ ಅಂತ ಹೇಳಿ ಉತ್ತಮ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮ ಆದ ನಂತರ ನಾನು ಡೈರೆಕ್ಟ್ಲಿ ಏರ್ಪೋರ್ಟ್ಗೆ ಹೋಗಬೇಕಾಗಿರೋದು. ಸೊ ಎಲ್ಲ ಒಟ್ಟಿಗೆ ಬಂದಿದೆ. ನನ್ನ ಒಪ್ಪಿರೋದು ನನ್ನ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವೇದಿಕೆ ಮೂಲಕ. ಎಸ್ಪೆಷಲಿ ಈ ವರ್ಷ ಲೋಕಸಭಾ 2024 ಇಲೆಕ್ಷನ್ 2024ನೇ ಇಸ್ವಿದು ನಾವು ಏನು ಇಲೆಕ್ಷನ್ ನಡೆಸಿದ್ದೀವಿ, ಇಟ್ ವಾಸ್ ಬಹಳ ಚೆನ್ನಾಗಿ ನಿರ್ವಹಣೆ ಆಗಿರೋದು ಅಂತ ಬಹಳ ಮಂದಿ ನನಗೆ ಹೇಳಿದ್ದಾರೆ. ಅದರಲ್ಲಿ ಎಲ್ಲರೂ ಕೇಳ್ತಾರೆ ಹೇಗೆ ಮಾಡಿದ್ದೀರಾ, ಹೇಗೆ ಮ್ಯಾನೇಜ್ ಮಾಡಿದ್ದೀರಾ ಅಂತ. ಇದರಲ್ಲಿ ಯಾರೂ ಒಬ್ಬರದ್ದು ಇಲ್ಲ, ನಮ್ಮ ಇಡೀ ಜಿಲ್ಲೆದು ಕೊಡುಗೆ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಸರ್ಕಾರಿ ನೌಕರರು ಇರ್ಬೋದು, ಪ್ರತಿ ಇಲಾಖೆನವರು ದಿನ ರಾತ್ರಿ ಅವರು ಹಗಲು ರಾತ್ರಿವರೆಗೆ ಕೆಲಸ ಮಾಡಿದ್ದಾರೆ. ಯಾವ ಇಲಾಖೆ ಅಂತ ನೋಡಿರಲಿಲ್ಲ. ರೆವಿನ್ಯೂ ಇಲಾಖೆ ಇರ್ಬೋದು, ಮಿಕ್ಕುಳಿದ ಇಲಾಖೆ ಇರಬಹುದು, ನಮ್ಮ AROಗಳು ಇರಬಹುದು, ಪ್ರತಿಯೊಬ್ಬರು ಮಾಡಿದ್ದಾರೆ. ಅದ್ರ ಜೊತೆಗೆ ಏನ್ ವಿಶೇಷ ಅಂದ್ರೆ ಗುಲ್ಬರ್ಗಾದಲ್ಲಿ ಎಲ್ಲ ಜನರು, ಎಲ್ಲ ಸಾರ್ವಜನಿಕರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಸ್ವೀಪ್ ಕಾರ್ಯಕ್ರಮಗಳು ಎಲ್ಲ ಕಡೆ ತಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಮತ ಚಲಾಯಿಸಬೇಕು ಅಂತ ನಾವು ಏನು ಅರಿವು ಕಾರ್ಯಕ್ರಮಗಳು ಮಾಡಿದ್ದೀವಿ. ಪ್ರತಿ ಒಂದು ಸಂಘಟನೆ, ಪ್ರತಿ ಒಂದು ಕ್ಷೇತ್ರಕ್ಕೆ ನಾವು ಮುಟ್ಟಿರೋದು ಒಂದು ಕೆಲಸ. ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗಿದ್ದೀವಿ, ಎಲ್ಲ ಇಂಡಸ್ಟ್ರಿ ಕಡೆ ಹೋಗಿದ್ದೀವಿ. ವಿಶೇಷವಾಗಿ ಈ ವೇದಿಕೆಯಿಂದ ನಾನು ಶಿಕ್ಷಣ ಇಲಾಖೆಯಿಂದ ಎಲ್ಲ ಶಾಲೆ, ಕಾಲೇಜ್ಗಳು, ಯೂನಿವರ್ಸಿಟಿಗಳು ಅವರೆಲ್ಲ ನನಗೆ ಸಹಾಯ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಅವರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಸಹ ಒಂದು ವಿಶೇಷ ಕವಿತಾ ಗೋಷ್ಠಿ ಮಾಡಿ ಅವ್ರದೇ ಒಂದು ಛಾಪ್ ಮೂಡಿಸಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಇಲಾಖೆನವರು, ನಮ್ಮ ಬೇರೆ ಬೇರೆ ಅಂಗಡಿನವರು, ವರ್ತಕರ ಸಂಘನವರು, ಮಹಿಳೆ ಸಂಘನವರು ಎಲ್ಲರೂ ಮುಂದೆ ಬಂದು ನನಗೆ ಏನು ಒಂದು ಸಪೋರ್ಟ್ ಕೊಟ್ರಲ್ವಾ, ನನಗೆ ನಿಜವಾಗ್ಲೂ ಅದೇ ಸ್ಟ್ರೆಂತ್, ಅದೇ ನಮ್ಮ ಬಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಜಿಲ್ಲೆನವರು ತೋರಿಸಿದ್ದಾರೆ ಅವ್ರ ಒಕ್ಕೂಟದಲ್ಲಿ ಎಷ್ಟು ಬಲ ಇದೆ ಅಂತ. ನಿಮ್ಮೆಲ್ಲರದು ಬಲದಿಂದ ಈ ಒಂದು ವಿಶೇಷ ಪ್ರಶಸ್ತಿ ಸಿಗ್ತಾ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೆ ಪ್ರತಿಯೊಬ್ಬರಿಗೆ ಒಂದು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತಮ್ಮ ತರಾನೇ ಒಂದು ಸರಳ ಪರಿವಾರದಿಂದ ಬಂದಿರೋದು. ಯಾವುದು ಬಹಳ ಒಂದು ರಿಚ್ ಫ್ಯಾಮಿಲಿ ಇಲ್ಲ, ಬಹಳ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿಯಿಂದ ಬಂದಿರಲಿಲ್ಲ. ನಾನು ಸಿಂಪಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ. ನಾನು ಇದೆಲ್ಲ UPSC ಎಕ್ಸಾಮ್ ಬರೆದು 2 ಸತಿ ಕ್ಲಿಯರ್ ಮಾಡಿದ್ದೀನಿ. ಒಂದು ಪೈಸಾ ರೊಕ್ಕ ಯಾರಿಗೆ ಕೊಟ್ಟು ಬಂದಿರಲಿಲ್ಲ. ಖುಷಿಯಿಂದ ಮಾಡ್ತಾ ಇದ್ದೀನಿ. ಜನರದ್ದು ಹಾಗೆ ನನಗೆ ಪ್ರೀತಿ
ಸಿಗ್ತಾನೆ ಬರ್ತಾ ಇದೆ. ಬಟ್ ಇದೆಲ್ಲ ಸಾಧನೆ ಒಂದಕ್ಕೋಸ್ಕರ ಮಾತ್ರ ಒಂದೆರಡು ವಿಷಯಕ್ಕೋಸ್ಕರ ಮಾತ್ರ ಆಗಿರೋದು. ಒಂದು ಏನಂದ್ರೆ ನಮ್ಮ ತಂದೆ ತಾಯಿ ಯಾವಾಗ್ಲೂ ನನ್ನ ಹೆಣ್ಮಕ್ಳಲ್ಲಿ ವ್ಯತ್ಯಾಸ ಮಾಡಿರ್ಲಿಲ್ಲ. 3 ಹೆಣ್ಮಕ್ಳಿಗೇನು ವಿದ್ಯಾಭ್ಯಾಸ ಮಾಡಿ, ವಿದ್ಯಾ ಅರ್ಹತೆ ಆಗ್ಲಿ, ಹೋಗಿ ಓದಿ, ಏನ್ ಬೇಕು, ನಿಮ್ ಗುರಿ ಏನಿದೆ, ನಿಮ್ದು ಏನ್ ಇಷ್ಟ ಇದೆ, ಅದು ನೀವು ಆಗಕ್ಕೆ ಸಾಧ್ಯ ಇದೆ, ನೀವು ಮಾಡಿ ಅಂತ ಬಹಳ ಪ್ರೋತ್ಸಾಹಿಸಿದ್ರು. ಅವ್ರದ್ದು ಘನತೆ ಅದು, ಅವ್ರದ್ದು ದೊಡ್ಡತನ ಅದು. ಯಾಕೆಂದ್ರೆ ಎಲ್ಲ ಪರಿವಾರನವರು ಅಷ್ಟು ಮಟ್ಟಿಗೆ ಪ್ರೋತ್ಸಾಹಿಸೋದಿಲ್ಲ. ಇವರು ಬಹಳ ಒಂದು ನಮ್ಮ ತಂದೆ ತಾಯಿ ಎಸ್ಪೆಷಲಿ ಬಹಳ ಖುಷಿಯಿಂದ ನಮ್ಮೆಲ್ಲರಿಗೆ ಪ್ರೋತ್ಸಾಹಿಸಿದ್ದಾರೆ. ಹಾಗಾಗಿ ಆ ಒಂದು ಪ್ರೋತ್ಸಾಹನ, ಅದ್ರ ಜೊತೆಗೆ ಶಿಕ್ಷಣ ಇರ್ತಾ ಇರ್ಲಿಲ್ಲ ಅಂದ್ರೆ ಶಿಕ್ಷಣದಿಂದನೇ ಪ್ರಗತಿ, ಶಿಕ್ಷಣದಿಂದನೇ ಅಭಿವೃದ್ಧಿ, ಶಿಕ್ಷಣದಿಂದನೇ ಸಾಧನೆ ಆಗೋದು ಸಾಧ್ಯ. ಶಿಕ್ಷಣದಿಂದಲೇ ನನ್ನ ಜೀವನದಲ್ಲಿ ಬದಲಾವಣೆ ತಂದಿರೋದು. ಶಿಕ್ಷಣದಿಂದಲೇ ಮುಂದೆ ನಾನು ಜಿಲ್ಲಾಧಿಕಾರಿಯಾಗಿ ನಿಂತಿದ್ದೀನಿ. ಹಾಗಾಗಿ ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸ್ಪೆಷಲಿ ಪ್ರತಿಯೊಬ್ಬರಿಗೆ, ಸಾರ್ವಜನಿಕರಲ್ಲಿ ನಾನು ಅಪೀಲ್ ಏನ್ ಮಾಡ್ತೀನಿ, ವಿನಂತಿ ಏನ್ ಮಾಡ್ತೀನಿ ಅಂದ್ರೆ, ಶಿಕ್ಷಣಗೆ ತಾನೇ ಒಂದು ಗೌರವ ಇದೆ. ಅದಕ್ಕೆ ಅಷ್ಟೇ ತಾನೇ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ನಾವು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಅವರು ಡಿಗ್ರಿವರೆಗೆ ಓದ್ಲಿ, ಅವರು ಸ್ಕಿಲ್ಲಿಂಗ್ ಅಪ್ ಮಾಡಲಿ, ಅವರು ಹೇಗೋ ಮಾಡಲಿ. ಅವ್ರು ಸ್ವತಃ ಏನಾದರೂ ನೌಕರಿ ಮಾಡಬಹುದು, ಅಥವಾ ಸ್ವತಃ ಏನಾದರೂ ಬೇರೆಯವ್ರಿಗೆ ನೌಕರಿ ಕೊಡೋ ರೀತಿ ಅವರೇ ತಾನೇ ಒಂದು ಆಂಟರ್ಪ್ರಿನಿಯರ್ ಆಗಬಹುದು. ಇಲ್ಲ ಅಂದ್ರೇನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಆರ್ಥಿಕ ಸಬಲೀಕರಣ ಏನಾಗತ್ತೆ ಅಲ್ವಾ, ಮಹಿಳೆಯರಲ್ಲಿ ಆಗಲಿ, ಗಂಡಸರಲ್ಲಿ ಆಗಲಿ, ಒಂದು ಪರಿವಾರದ ಒಳ್ಳೆತನಗೋಸ್ಕರ ಆಗ್ಬೋದು. ಮತ್ತು ಈ ಒಂದು ಪೀಳಿಗೆ ಹೇಗಿದೆ ಅದೇ ರೀತಿ ಮುಂದಿನ ಪೀಳಿಗೆ ಇರೋದು ಅವಶ್ಯಕತೆ ಇರಬಾರ್ದು. ಬದಲಾವಣೆ ಬರಬೇಕು, ಅಭಿವೃದ್ಧಿ ಬರಬೇಕು, ಚೇಂಜ್ ಬರಬೇಕು. ಆ ಒಂದು ನನಗೆ ಒಂದು ಸದೃಢ ವಿಶ್ವಾಸ ಇದೆ. ಈ ಒಂದು ಪೋಸ್ಟ್ಗೆ ಬಂದಿರೋದು ಶಿಕ್ಷಣದಿಂದನೇ. ಬಟ್ ಈ ಒಂದು ಪ್ರಶಸ್ತಿ ಪ್ರದಾನ ಆಗ್ತಾ ಇರೋದು ವಿಶೇಷವಾಗಿ ತಮ್ಮೆಲ್ಲರದ್ದು ಪ್ರೀತಿ ಮತ್ತು ನಿಮ್ಮವರೇ ಆಗ್ಬಿಟ್ಟಿದ್ದೀನಿ ಅಂತ ನನಗೆ ಒಂದು ಛಾಪ್ ಸಿಕ್ಕಿರೋ ರೀತಿ ಆಯಿತು. ಸೊ ಬಹಳ ಬಹಳ ಧನ್ಯವಾದಗಳು. ನಾನು ಹಾಗೆ ಮಾತಾಡ್ತಾರೆ, ಅವ್ರಿಗೆ ಹೋಲಿಕೆ ಮಾಡ್ತೀವಿ ಅಂದ್ರೆ ನಾನು ಯಾವಾಗಲೂ ಜೀವನದಲ್ಲಿ ಕಲಿಯಕ್ಕೆ ಆಗೋದಿಲ್ಲ. ಆದ್ರೂ ಸ್ಟೇಜ್ ಅಲ್ಲಿ ಮಾತಾಡೋದು ನಾನು ಬಹಳ ಭಯ ಪಡ್ತಾ ಇದ್ದೆ ಹಿಂದೆ. ಈಗ ಸ್ವಲ್ಪ ನಮ್ಮವರು ಇದ್ದಾರೆ ಅಂತ ಅನ್ಕೊಂಡು ನಾನು ಮುಕ್ತ ಸಂವಾದ ಮಾಡ್ತಾ ಇದ್ದೀನಿ ತಾವೆಲ್ಲರೂ. ಇಲ್ಲಿ ತಾವೆಲ್ಲರೂ ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಇಷ್ಟು ನನಗೆ ಅಷ್ಟು ಪ್ರೀತಿಗೆ, ಅಷ್ಟು ಗೌರವಕ್ಕೆ ಪಾತ್ರ ಇದೀನಿ ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೂ ಇಷ್ಟು ದೊಡ್ಡ ಮನಸ್ಸು ಮಾಡಿ ನನಗೆ ಇಷ್ಟು ಒಂದು ಖುಷಿಯಿಂದ, ಪ್ರೀತಿಯಿಂದ, ಗೌರವದಿಂದ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದ. ವಿಶೇಷ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮುಖ್ಯಸ್ಥರಾದ ಪೂಜ್ಯ ಡಾಕ್ಟರ್ ದಾಕ್ಷಿಣಿ ಎಸ್ ಅಪ್ಪ ಅವರು ಪ್ರಶಸ್ತಿ ಪ್ರದಾನ ಮಾಡಿ, ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಬಿ ಫೌಜಿಯಾ ತರನ್ನುಂ ಅವರು ಎಲ್ಲ ಕ್ಷೇತ್ರಗಳಲ್ಲಿನ ಸೇವೆ ಅನುಕರಣೀಯ. ಅವರಲ್ಲಿ ಕನ್ನಡದ ಭಾಷಾಭಿಮಾನಗಳು ನಮಗೆಲ್ಲ ಪ್ರೇರಣೆ ನೀಡುವಂಥವು. ಕನ್ನಡ ಸಾಹಿತ್ಯ ಪರಿಷತ್ನವರು ಕನ್ನಡದ ಚಿನ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಜೊತೆಗೆ ಭಾರತ ಚುನಾವಣೆ ಇಲಾಖೆಯಿಂದ ಉತ್ತಮ ಚುನಾವಣಾಧಿಕಾರಿ ಎಂದು ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಇಡೀ ಜಿಲ್ಲೆ ಹೆಮ್ಮೆ ಪಡೆಯುವಂತಾಗಿದೆ. ಇಂಥ ಜಿಲ್ಲಾಧಿಕಾರಿಗಳಿಂದ ನಾಡು ನುಡಿ ಪ್ರಗತಿ ಹೊಂದಲು ಸಾಧ್ಯವಾಗಿದೆ ಎಂದರು. ಮೊದಲಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ಪರವಾಗಿ, ಈ ವೇದಿಕೆಯ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುವೆನು. ಮೊದಲನೇದಾಗಿ ಅವರು ಭಾರತ ಸರ್ಕಾರದ ಚುನಾವಣೆ ವತಿಯಿಂದ ಒಳ್ಳೆಯ ಅಧಿಕಾರಿ ಎಂಬುದಕ್ಕೆ ಭಾಜನರಾಗಿದ್ದಾರೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಅವರಿಗೆ ಆಗಬೇಕು. ಇನ್ನೊಂದು, ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ರತ್ನ ಎನ್ನುವ ಪ್ರಶಸ್ತಿಗೂ ಅವರು ಸನ್ಮಾನಿತರಾಗಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಇಂಥ ಕಾರ್ಯ ಕೈಗೊಂಡಿರುವುದಕ್ಕಾಗಿ ವಿಜಯ್ ಕುಮಾರ್ ಅವರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳು ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಏಕೆಂದರೆ ಸರ್ಕಾರದ ಅಂಗ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ನಾಡಿನ ಸಾಂಸ್ಕೃತಿಕ ಘಟಕ, ಕಲೆ, ಸಾಹಿತ್ಯ, ಸಂಗೀತ ಮುಂತಾದವುಗಳನ್ನು ಜೀವಂತವಾಗಿರಲು ಪರಿಷತ್ತಿನವರು ಬಹಳ ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರವರು ಸಾಧಿಸಿದ ಸೇವೆ ಮನಗಂಡು ಯಾವಾಗಲೂ ಪ್ರಶಸ್ತಿಗಳನ್ನು ಕೂಡ ಕೊಡುವ ಪರಂಪರೆಯನ್ನು ಇಟ್ಟುಕೊಂಡಿದ್ದಾರೆ. ಯಾವಾಗಲೂ ತಮ್ಮ ತಮ್ಮ ಸಾಹಿತ್ಯ ಪರಿಷತ್ತನ್ನು ಕ್ರಿಯಾರೂಪದಲ್ಲಿ ಇಟ್ಟು ಅನೇಕ ಸಮಯಗಳನ್ನು ಹಾಕಿಕೊಳ್ಳುತ್ತಾ ಪುಸ್ತಕಗಳನ್ನು ಪ್ರಕಟಿಸುತ್ತಾ ಕಾರ್ಯ ಕೈಗೊಳ್ಳುವುದರಿಂದ ಸಾಹಿತ್ಯ ಪರಿಷತ್ತು ಮನೆ ಮಾತಾಗಿದೆ. ಇಂದು ಈ ಪ್ರಶಸ್ತಿಗೆ ಭಾಜನಾಗಿರುವ ಜಿಲ್ಲಾಧಿಕಾರಿಗಳು ಕನ್ನಡ ರತ್ನವೇ ಸರಿ. ಏಕೆಂದರೆ ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಶಿಕ್ಷಣ ಸಾಹಿತ್ಯ ವಿದ್ಯಾರ್ಥಿಗಳು ಕಂಡರೆ ಅವರಿಗೆ ಬಹಳ ಪ್ರೀತಿ. ಎಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಅವರು ನಿಮ್ಗೆಲ್ಲ ಮಾರ್ಗದರ್ಶನ ಆಗಿದ್ದಾರೆ. ಅವ್ರ ದಾರಿ ನಡೆದು ನೀವು ಅವರಷ್ಟಿಲ್ಲ ಅಂದ್ರೆ ಅವ್ರ ಅರ್ಧ ದಾರಿ ನಡೆದ್ರು ನಿಮ್ ಜೀವನ ಸಾರ್ಥಕ ಆಗ್ತಾರೆ. ನಮ್ಗೆ ಅವರು ಉದಾಹರಣೆ ಆಗಿದ್ದಾರೆ. ಇವರು ಮಕ್ಕಳೊಂದಿಗೆ ಬಂದಿದೆ. ಜಿಲ್ಲಾಧಿಕಾರಿ ಎಂಬ ಗರ್ವವಿಲ್ಲದೆ
ಎಲ್ಲರೊಂದಿಗೆ ಮಾತಾಡುವ ರೀತಿ, ಆಲಿಸುವ ಮನೋಭಾವವು ಇವರಲ್ಲಿ ವಿಶೇಷವಾಗಿದೆ. ಒಬ್ಬ ಜಿಲ್ಲಾಧಿಕಾರಿ ಇಷ್ಟು ಸರಳವಾಗಿ ಅಷ್ಟೇ ಗಾಂಭೀರ್ಯವಾಗಿ ನಡೆಯುವ ಪರಿ ಅವರದು. ಅವರು ಕನ್ನಡ ನಾಡಿಗೆ ಸಲ್ಲಿಸುವ ಸೊಗಸು, ಕನ್ನಡ ಭಾಷೆಗೆ ಕೊಡುವ ಗೌರವ, ಕನ್ನಡ ಮಣ್ಣಿನ ಬಗ್ಗೆ ಇರುವ ಗೌರವ. ಹೀಗಾಗಿ ಅವರು ಕನ್ನಡ ರತ್ನ ಎಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಇಲ್ಲಿ ಇಂಥ ರತ್ನ ಬೆಳಕು ಇನ್ನೂ ಪಸರಿಸಲಿ. ಕಲಬುರಗಿ ವಿಭಾಗಕ್ಕೆ ಅವರ ಸೇವೆ ಅಜರಾಮರವಾಗಿ ಬೆಳೆಯಲಿ. ಅವರು ಸಾಹಸ, ಸಾಧನೆ ಮತ್ತು ಅವರ ಸಾಧನೆಗೆ ಎಲ್ಲರೂ ನಾವು ವಿದ್ಯಾರ್ಥಿಗಳು ಎದ್ದು ನಿಂತು ಜೋರಾಗಿ ಅವರಿಗೆ ಚಪ್ಪಾಳೆ ತಟ್ಟಬೇಕು. ಸಾಧ್ಯವಾಗಿದೆ ಎಂದು ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರು ಮಾತನಾಡಿ, ಈ ನೆಲವನ್ನು ಪ್ರೀತಿಸಿ ಕಳಕಳಿ ಹೊಂದಿರುವ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನಂ ಅವರು ಮಾತೃಭಾಷೆ ಕಲಿಯುವ ಮೂಲಕ ಭಾಷಾಭಿಮಾನ ತೋರಿದ್ದಾರೆ. ಇಂತಹ ಕನ್ನಡದ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಸಿಕ್ಕಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಮಕ್ಕಳಲ್ಲಿ ಕನ್ನಡದ ಪ್ರೀತಿ ಮತ್ತು ಅಭಿಮಾನ ಬೆಳೆಸಿ ನಾಡಿಗೆ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಅಭಿನಂದಿಸಿದರು. ಶ್ರೇಷ್ಠ ಕವಿಗಳ ವಾಣಿಯಂತೆ, ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಮತ್ತು ಪರಿಷತ್ತಿನ ಕಾರ್ಯಕ್ರಮಗಳು ನಿತ್ಯೋತ್ಸವ ರೀತಿಯಲ್ಲಿ ನಿತ್ಯ ನೂತನ ನಿರಂತರವಾಗಿ ಕೈಗೊಳ್ಳಲಾಗುತ್ತಿದೆ ಎಂದರು. ಕೆಲಸ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅದು ಪರಮ ಪೂಜ್ಯ ಶ್ರೀ ಮಾತುಶ್ರೀ ದಾಕ್ಷಿಣ್ಯ ಅವರು ಅಂತಕ್ಕಂಥ ಮಾತನ್ನ ಬಹಳ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೇಂದ್ರ ಸಮಿತಿ ಇರಬಹುದು, ರಾಜ್ಯ ಸರ್ಕಾರದಿಂದ ಈ ಸಂದರ್ಭದೊಳಗೆ ಯಾವುದೇ ಅನುದಾನ ಇಲ್ಲದೆ ಇದ್ರೂ ಕೂಡ ಈ ಕಲಬುರಗಿ ಒಳಗೆ ಯಾವುದೇ ಕಾರ್ಯಕ್ರಮಗಳಿಗೆ ಕೊರತೆ ಮಾಡಿಲ್ಲ. ಆ ಕೊರತೆ ಆಗದಂತೆ ನೋಡಿಕೊಂಡಿರ್ತಕ್ಕಂಥವ್ರು ಇಂಥ ಕಾರ್ಯಕ್ರಮಗಳಿಗೆ ಎಲ್ಲಾ ರೀತಿಯಿಂದ ಆಶೀರ್ವಾದದ ರೂಪಗಳಿಗೆ ಸಹಕಾರ ಮಾಡಿರ್ತಕ್ಕಂಥ ಯಾವ್ದಾದ್ರು ಸಂಸ್ಥಾನ ಇದ್ರೆ ಅದು ಶರಣ ವಿಶ್ವೇಶ್ವರ ಸಂಸ್ಥಾನ ಅಂತಕ್ಕಂಥ ಮಾತಾಡು ಕೂಡ ಬಹಳ ಅಭಿಮಾನಿಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಯಾಕಂತಂದ್ರೆ ಹಿಂದಿನ ಕಾಲದೊಳಗೆ ರಾಜಾಶ್ರಯದೊಂದಿಗೆ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭವನ್ನ ಈ ಸಂದರ್ಭವನ್ನು ಅನಿಸ್ಕೊಳ್ಬೇಕಾಗ್ತದೆ. ಆದ್ರೆ ಇವತ್ತು ನಮಗೆ ರಾಜಾಶ್ರಯ ಕೊಡ್ತಿರ್ತಕ್ಕಂಥವ್ರು ಇವತ್ತು ಮಾತೋಶ್ರೀ ಡಾಕ್ಟರ್ ದಾಕ್ಷಿಣ್ಯ ಅವರು ಅಂತಕ್ಕಂಥ ಮಾತನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಮಗೆ ಅನಿಸ್ತದೆ. ಇಂಥ ಪೂಜ್ಯರ ಆಶೀರ್ವಾದದಿಂದ ಈ ಕಲಬುರಗಿ ಒಳಗೆ ಕನ್ನಡ ಕಟ್ಟುವ ಕಾಯಕ ಇವತ್ತು ನಿರಂತರವಾಗಿ ನಾವೆಲ್ಲ ಪದಾಧಿಕಾರಿಗಳು ಒಟ್ಟುಗೂಡಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಅಂತವ್ರ ಕಡೆಯಿಂದ ಪ್ರಶಸ್ತಿ ಪ್ರದಾನವನ್ನ ಇವತ್ತು ಬಹಳ ವಿಶೇಷ ರೀತಿಯೊಳಗೆ ಪ್ರಶಸ್ತಿಯನ್ನ ಸ್ವೀಕರಿಸಲು ಆಗಮಿಸಿರ್ತಕ್ಕಂಥ ಮತ್ತೆ ಈಗಾಗಲೇ ಶಿವರಾಜ್ ಅಂಡಿಗೆ ಅವರು, ಧರ್ಮನಾಥ್ ಧನ್ಯ ಅವರು ಹೇಳಿದ ಹಾಗೆ ಪರಿಷತ್ತಿನ ಇತಿಹಾಸದೊಳಗೆ ಒಬ್ಬ IPS IAS ಅಧಿಕಾರಿಗಳು ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥ ಯಾರಾದ್ರೂ ಅಧಿಕಾರಿಗಳು ಇದ್ರೆ ಅದು ಬಿ ಫೌಜಿಯಾ ತರನ್ ಅಂತಕ್ಕಂಥ ಮಾತನ್ನ ಅಭಿಮಾನಿಯಿಂದ ಹೇಳಿಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಕನ್ನಡದ ಬಗ್ಗೆ ಇರ್ತಕ್ಕಂಥ ತುಡಿತ, ಆಡಳಿತ ಭಾಷೆಯಲ್ಲಿ ಕನ್ನಡವನ್ನ ಮೇಲುಮಟ್ಟದೊಳಗೆ ತೆಗೆದುಕೊಂಡು ಹೋಗ್ಬೇಕೆನ್ನುವ ಒಂದು ಅಭಿಮಾನ ಇದೆಯಲ್ಲ, ಈ ಅಭಿಮಾನಕ್ಕೆ ನಾವು ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ ಅಂತ ನನಗೆ ಅನಿಸುತ್ತೆ ಬಂಧುಗಳೇ.